ಹೇಳಪ್ಪ ನ್ಯೂಟನ್, ವೇಗ ಎಷ್ಟಿರುತ್ತದೆ? ಟೆಲ್ ಅಸ್ ಓ ನ್ಯೂಟನ್, ವಾಟ್ ವಿಲ್ ದ ಸ್ಪೀಡ್ ಬಿ? ನ್ಯೂಟನ್ ರವರ ಮುಂದೆ ಒಂದು ಸೇಬು ಬಿದ್ದಿತು ಮತ್ತು ಅವರು ಗುರುತ್ವಾಕರ್ಷಣೆಯ ಬಗ್ಗೆ ಯೋಚಿಸಿದರು ಎಂದು ಹೇಳಲಾಗುತ್ತದೆ. ಆಕಾಶದಿಂದ ಏನಾದರೂ ಬಿದ್ದರೆ ಅದರ ವೇಗ ಪ್ರತಿ ಸೆಕೆಂಡಿಗೆ 9.8 ಮೀಟರ್ ಹೆಚ್ಚಾಗುತ್ತದೆ ಎಂದು ಅವರು ಕಂಡುಹಿಡಿದರು. ಅಂದರೆ ಮೊದಲ ಸೆಕೆಂಡಿನಲ್ಲಿ ಅದರ ವೇಗವು 0 ಇಂದ 9.8 ಮೀಟರ್ ಪ್ರತಿ ಸೆಕೆಂಡಿಗೆ ಹೆಚ್ಚಾಗುತ್ತದೆ. ಎರಡನೇ ಸೆಕೆಂಡಿನಲ್ಲಿ ಅದು 9.8ರ 2 ಪಟ್ಟು ಅಥವಾ 19.6. ಮೂರನೇ ಸೆಕೆಂಡಿನಲ್ಲಿ ಅದು 9.8ರ 3 ಪಟ್ಟು ಅಥವಾ 29.4 ಮತ್ತು 30 ಸೆಕೆಂಡುಗಳ ನಂತರ ಅದು 9.8ರ 30 ಪಟ್ಟು ಅಥವಾ 294 ಮೀಟರ್ ಪ್ರತಿ ಸೆಕೆಂಡಿಗೆ ಹೆಚ್ಚಾಗುತ್ತದೆ. ಇದು ಗಂಟೆಗೆ 1058 ಕಿಲೋಮೀಟರ್ಗಳಾಗಿದ್ದು ಇದು ಸಾಮಾನ್ಯ ವಿಮಾನಕ್ಕಿಂತ ಸ್ವಲ್ಪ ವೇಗವಾಗಿರುತ್ತದೆ. ಈ ವೇಗದಲ್ಲಿ ನೀವು ಮುಂಬೈನಿಂದ ದೆಹಲಿಗೆ 1 ಗಂಟೆಯಲ್ಲಿ ತಲುಪಬಹುದು. ಹಾಗಾದರೆ 30 ಸೆಕೆಂಡುಗಳಲ್ಲಿ ಯಾವುದಾದರೂ ವಸ್ತು ವಾಸ್ತವದಲ್ಲಿ ಇಷ್ಟು ವೇಗವನ್ನು ಹೆಚ್ಚಿಸಬಹುದೇ? ಬನ್ನಿ ನೋಡೋಣ. ಫೆಲಿಕ್ಸ್ ಬಾಮ್ಗಾರ್ಟ್ನರ್ ಎಂಬ ಈ ವ್ಯಕ್ತಿ ಈ ಬಲೂನಿನ ಸಹಾಯದಿಂದ 39,000 ಮೀಟರ್ ಅಂದರೆ 39 ಕಿಲೋಮೀಟರ್ ಎತ್ತರವನ್ನು ತಲುಪುತ್ತಾರೆ. ಈಗ ಫೀಲಿಕ್ಸ್ ಜಿಗಿಯಲಿದ್ದಾರೆ ಮತ್ತು ನಾವು ಅವರ ವೇಗದ ಮೇಲೆ ಗಮನ ಹರಿಸೋಣ. ಅವರು ಹೇಳುತ್ತಾರೆ, ಇಡೀ ಜಗತ್ತೇ ನೋಡುತ್ತಿದೆ, ಆದರೆ ನಾನು ನೋಡುತ್ತಿರುವುದನ್ನು ಜಗತ್ತು ನೋಡಲು ಸಾಧ್ಯವಾದರೆ ಒಳ್ಳೆಯದಿತ್ತು. ಕೆಲವೊಮ್ಮೆ ನಾವು ಎಷ್ಟು ಚಿಕ್ಕವರು ಎಂಬುದನ್ನು ಅರಿತುಕೊಳ್ಳಲು ನಾವು ಬಹಳ ದೊಡ್ಡ ಎತ್ತರವನ್ನು ತಲುಪಬೇಕಾಗುತ್ತದೆ. ಈಗ ಫೆಲಿಕ್ಸ್ ಜಿಗಿಯುತ್ತಿದ್ದಾರೆ. ಅವರು ಎಷ್ಟು ಸೆಕೆಂಡ್ವರೆಗೆ ಬೀಳುತ್ತಾರೆ ಮತ್ತು ಅವರ ವೇಗ ಹೇಗೆ ಹೆಚ್ಚುತ್ತಿದೆ ಎಂಬುದನ್ನು ನೋಡಿ. ಇಪ್ಪತ್ತೈದು, 26, 27, 28, 29, 30. 30ನೇ ಸೆಕೆಂಡಿನಲ್ಲಿ ಅವರ ವೇಗವು ಗಂಟೆಗೆ 975 ಕಿಲೋಮೀಟರ್. ಅದು ನಾವು ಲೆಕ್ಕ ಹಾಕಿದ ಗಂಟೆಗೆ 1058 ಕಿಲೋಮೀಟರ್ಗಳಿಗಿಂತ ಸ್ವಲ್ಪ ಕಡಿಮೆ, ಏಕೆಂದರೆ ಇಲ್ಲಿ ಗಾಳಿಯ ಪ್ರತಿರೋಧವಿದೆ. ಫೆಲಿಕ್ಸ್ ಭೂಮಿಗೆ ಹತ್ತಿರವಾಗುತ್ತಿದ್ದಂತೆ ಅವರ ವೇಗವು ಕಡಿಮೆಯಾಗುತ್ತದೆ, ಏಕೆಂದರೆ ನೀವು ಕೆಳಕ್ಕೆ ಬರುತ್ತಿದ್ದಂತೆ ಗಾಳಿಯ ಸಾಂದ್ರತೆಯು ಹೆಚ್ಚಾಗುತ್ತದೆ ಮತ್ತು ಗಾಳಿಯ ಪ್ರತಿರೋಧವೂ ಹೆಚ್ಚಾಗುತ್ತದೆ. ಹಾಗೂ ಅವರು ತಮ್ಮ ಕೈಕಾಲುಗಳನ್ನು ಹರಡುವ ಮೂಲಕ ಅಥವಾ ಉರುಳುವ ಮೂಲಕ ತನ್ನ ವೇಗವನ್ನು ಕಡಿಮೆ ಮಾಡುತ್ತಾರೆ. ಈಗ ಫೀಲಿಕ್ಸ್ ರವರ ಜಿಗಿತದ ಮುಂದಿನ ಭಾಗವನ್ನು ಸಹ ನೋಡೋಣ. ಮತ್ತು ಕೊನೆಯದಾಗಿ ಪ್ಯಾರಾಶೂಟ್ ಬಳಸಿ ಆರಾಮವಾಗಿ ಭೂಮಿಗೆ ಬಂದು ಇಳಿಯುತ್ತಾರೆ. ನ್ಯೂಟನ್ ಹೇಳುತ್ತಾರೆ, ನನ್ನ ನಿಯಮಗಳು ಸರಿಯಾಗಿವೆ, ಆದರೆ ಒಮ್ಮೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಗುರುತ್ವಾಕರ್ಷಣೆಯಿಂದಾಗಿ ಪ್ರತಿ ಸೆಕೆಂಡಿಗೆ 9.8 ಮೀಟರ್ ವೇಗೋತ್ಕರ್ಷ ಉಂಟಾಗುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯಿಂದಾಗಿ ನೆಲದ ಕಡೆಗೆ ಬೀಳುವ ವಸ್ತುವಿನ ವೇಗವು ಪ್ರತಿ ಸೆಕೆಂಡಿಗೆ 9.8 ಮೀಟರ್ ಹೆಚ್ಚಾಗುತ್ತದೆ. ಇದನ್ನು ಭೂಮಿಯ ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷ ಎಂದು ಕರೆಯುತ್ತೇವೆ.
ಚಂದ್ರನ ಮೇಲಿನ ಗುರುತ್ವಾಕರ್ಷಣೆಯಿಂದಾಗಿ ವೇಗವು ಪ್ರತಿ ಸೆಕೆಂಡಿಗೆ 1.6 ಮೀಟರ್ಗಳಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಫೀಲಿಕ್ಸ್ ಚಂದ್ರನ ಮೇಲ್ಮೈ ಮೇಲೆ ಹಾರಿದ್ದರೆ 30 ಸೆಕೆಂಡುಗಳ ನಂತರ ಅವರ ವೇಗ ಎಷ್ಟಿರುತ್ತಿತ್ತು? ವಿಡಿಯೋವನ್ನು ಮತ್ತೊಮ್ಮೆ ನೋಡಿ, ನಿಮ್ಮ ಕ್ಯಾಲ್ಕುಲೇಟರ್ ತೆಗೆಯಿರಿ ಮತ್ತು ಉತ್ತರವನ್ನು ನೀಡಿ. ಹೇಳಪ್ಪ ನ್ಯೂಟನ್.